ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂಥ ರಾಜಕೀಯ ರಾಜಕತೆ ಏನಾಗ್ತಾ ಇದೆ ಅನ್ನುವಂಥ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಶ್ರೀಲಂಕಾದಲ್ಲಿ ನೋಡಿದಂತಹ ದೃಷ್ಟಿಕೋನ ಏನಿತ್ತು, ತಾಲಿಬಾನ್ನಲ್ಲಿ ನೋಡಿದಂತಹ ಪರಿಸ್ಥಿತಿ ಏನಿತ್ತು, ಅದೇ ರೀತಿಯಾದಂಥ ಪರಿಸ್ಥಿತಿ ನಿಮಗೆ ಈಗ ಬಾಂಗ್ಲಾದೇಶದಲ್ಲಿ ಕಾಡ್ತಾ ಇದೆ. ಬಾಂಗ್ಲಾ ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ರಾಜೀನಾಮೆಯ ಬೆನ್ನಲ್ಲೇ ಭಾರತಕ್ಕೆ ಈಗ ಶೇಖ್ ಹಸೀನಾ ಆಗಮಿಸಿರೋದು. ಗಾಜಿಯಾಬಾದ್ನ ಹಿಂಡನ್ ಏರ್ಬೇಸ್ಗೆ ಬಂದಿಳಿದಿದ್ದಾರೆ. ಹಸೀನಾವನ್ನ IAF ಅಧಿಕಾರಿಗಳು ಬರಮಾಡಿಕೊಂಡಿದ್ದಾರೆ. ಭಾರತದಿಂದ ಹಸೀನಾ ಲಂಡನ್ಗೆ ತೆರಳುವಂತಹ ಸಾಧ್ಯತೆ ಇದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಅರಾಜಕತೆ. ಪ್ರಧಾನಿ ಮೋದಿ ಭೇಟಿಯಾಗಲಿರುವ ವಿದೇಶಾಂಗ ಸಚಿವ ಜೈಶಂಕರ್ ಬಾಂಗ್ಲಾ ರಾಜಕೀಯ ಬೆಳವಣಿಗೆಯನ್ನ ಮಾಹಿತಿಯನ್ನ ನೀಡಲಿದ್ದಾರೆ. ಜೈಶಂಕರ್ ಅವರು ಶೇಖ್ ಹಸೀನಾ ಭಾರತಕ್ಕೆ ಬಂದಿಳಿದ ಬಗ್ಗೆ ಮಾಹಿತಿಯನ್ನ ವಿದೇಶಾಂಗ ಸಚಿವ ಜೈಶಂಕರ್ ಅವರು ನೀಡಲಿದ್ದಾರೆ. ಬಾಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ, ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಶೇಖ್ ಹಸೀನಾ ಅವರು ಭಾರತಕ್ಕೆ ಬಂದಿಳಿದಿರುವಂಥ ವಿಚಾರ, ಇವೆಲ್ಲವನ್ನ ಕೂಡ ಪ್ರಧಾನಿಯವರ ಗಮನಕ್ಕೆ ತರ್ತಾರೆ. ವಾಟ್ ನೆಕ್ಸ್ಟ್, ಮುಂದೇನು ಅನ್ನುವಂತಹ ಪ್ರಶ್ನೆ ಬರುತ್ತೆ. ಆಕ್ಚುಲಿ ಬಾಂಗ್ಲಾದೇಶ ನಿರ್ಮಾಣವಾಗಕ್ಕೆ ಮುಖ್ಯವಾಗಿ ಆ ದೇಶಕ್ಕೆ ಸ್ವತಂತ್ರ ಕೊಡಿಸೋದ್ರಲ್ಲಿ ಭಾರತದ ಪ್ರಮುಖ ಪಾತ್ರ ಇದೆ. ಇಲ್ಲದೆ ಇದ್ದಿದ್ರೆ ಅದು ಕೂಡ ಇನ್ನೂ ಪಾಕಿಸ್ತಾನವಾಗಿ ಉಳಿತಾ ಇತ್ತು. 1970-71 ಆಸ್ಪಾಸ್ನಲ್ಲಿ ಇದ್ದಂತಹ ಆ ಬೆಳವಣಿಗೆ ಏನಿದೆ, ಆ ಸಂದರ್ಭದಲ್ಲಿ ಭಾರತ ತೆಗೆದುಕೊಂಡಂಥ ನಿಲುವು ಜೊತೆಗೆ ಬಾಂಗ್ಲಾದೇಶಕ್ಕೆ ಸಪೋರ್ಟಿವ್ ಆಗಿ ನಿಂತಹ ಸಂದರ್ಭವೇ ಇವತ್ತು ಬಾಂಗ್ಲಾದೇಶ ಅಂತ ಕರೆಸ್ಕೊಳ್ಳೋಕ್ಕಾಯ್ತು. ಇಲ್ಲದೆ ಇದ್ರೆ ಪಾಕಿಸ್ತಾನ ಆಗಿರೋದು. ಪಾಕಿಸ್ತಾನ ಈ ಕಡೆನೂ ಇತ್ತು, ಈಗಿರುವಂಥ ಬಾಂಗ್ಲಾದೇಶವು ಕೂಡ ಪಾಕಿಸ್ತಾನೇ ಆಗಿದ್ದಿತ್ತು. ಬಟ್ ಆ ಸಂದರ್ಭದಲ್ಲಿ ಯಾರೆಲ್ಲ ಹೋರಾಟದಲ್ಲಿ ಪಾಲ್ಗೊಂಡಿದ್ರು ಅಂಥವರಿಗೆ 30% ಮೀಸಲಾತಿ ವಿಚಾರವನ್ನು ಘೋಷಣೆಯನ್ನ ಮಾಡಿದರು ಶೇಖ್ ಹಸೀನಾ. ಅದರ ಪರಿಣಾಮವೇ ಅಲ್ಲಿರುವಂಥ ಯುವಕರು ರೊಚ್ಚಿಗೆದ್ದಿದ್ರು. ಅದು ಮುಂಚೆನೇ ಇತ್ತು, ಅದಾದ ನಂತರ ಅದನ್ನು ನಿಲ್ಲಿಸಿದ್ರು. ಬಟ್ ಈಗ ಅದನ್ನು ಮತ್ತೆ ಜಾರಿಗೆ ತರೋಕ್ಕೆ ಶೇಖ್ ಹಸೀನಾ ಅವರು ಮುಂದಾದರು. ಹಾಗಾಗಿ ಯುವಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅಲ್ಲಿರುವಂಥ ಕಡಿಮೆ ಜನರಿಗೆ ನೀವು 30% ಕೊಟ್ಬಿಟ್ರೆ ನಾವೆಲ್ಲ ಹೋಗಬೇಕು ಅಂತ ಅವರ ಹೋರಾಟ. ಪ್ರಧಾನಿ ಹುದ್ದೆಗೆ ಶೇಖ್ ಹಸೀನಾ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಮೀಸಲಾತಿ ವಿರೋಧಿ ಹೋರಾಟಕ್ಕೆ ಹೆದರಿ ರಾಜೀನಾಮೆಯನ್ನು ಕೊಟ್ಟಿರೋದು. ಪ್ರಧಾನಿಯ ನಿವಾಸಕ್ಕೆ ನುಗ್ಗಿದ್ರು ಪ್ರತಿಭಟನಾಕಾರರು, ದಾಂಧಲೆಯನ್ನ ಮಾಡಿದ್ರು, ವಿಜಯೋತ್ಸವವನ್ನು ಆಚರಿಸಿದ್ರು. ವಿಶ್ರಾಂತಿ ಕಚೇರಿಯಲ್ಲಿ ಹೋದ್ರು, ಮಲಗಿದ್ರು, ಟಿವಿ ನೋಡಿದ್ರು, ಸಂಭ್ರಮಿಸಿದ್ರು. ಢಾಕಾದಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಪ್ರತಿಮೆಯನ್ನ ಕೂಡ ಧ್ವಂಸಗೊಳಿಸಿದ್ರು. ಈಗ ಭಾರತ ಬಾಂಗ್ಲಾದೇಶದ ಗಡಿಗಳಲ್ಲಿ ಮುಂಜಾಗ್ರತಾ ಕಟ್ಟೆಚ್ಚರಿಕೆಯನ್ನ ಈಗ ವಹಿಸಲಾಗಿದೆ. ನುಸುಳುಕೋರರು ಈಗ ಹೆಚ್ಚಾಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿರುವಂಥ ಪರಿಸ್ಥಿತಿಯನ್ನು ನೋಡಿ ನಮ್ಮ ದೇಶದ ಒಳಗಡೆಗೆ ನುಗ್ಗುವ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತೆ. ಈಗಾಗಲೇ ಬಾಂಗ್ಲಾದೇಶದಿಂದ ಬಂದಿರೋರ ಸಂಖ್ಯೆ ತುಂಬ ಕಡೆಗಳಲ್ಲಿ ಇದೆ. ಪಾಕಿಸ್ತಾನದಲ್ಲಿ ಏನಾದರೂ ಆದರೆ ದೆಹಲಿಯ ಸುತ್ತಮುತ್ತಲೂ ಕೂಡ, ಪಂಜಾಬ್ನ ಸುತ್ತಮುತ್ತಲೂ ಕೂಡ ನಿಮಗೆ ಪಾಕಿಸ್ತಾನದಿಂದ ಬಂದಿರುವಂಥವರು ಆಶ್ರಯವನ್ನು ಕೇಳ್ಕೊಂಡು ಬಂದಿರ್ತಾರೆ. ಅದು ಹೆಂಗೆ ಬಂದಿರ್ತಾರೆ ಗೊತ್ತಿರೋದಿಲ್ಲ. ಹಾಗೆ ಬಾಂಗ್ಲಾದೇಶದಲ್ಲಿ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ಭಾಗದಲ್ಲಿ ಮತ್ತೆ ಭಾರತದ ಅನೇಕ ಭಾಗಗಳಲ್ಲಿ ಇವರು ಬಂದು ವಾಸವನ್ನು ಮಾಡ್ತಾ ಇದ್ದಾರೆ. ಈಗಲೂ ಕೂಡ ವಾಸ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನಿಡಗುಂದಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಯಾವ ರೀತಿಯಾದಂಥ ಪರಿಸ್ಥಿತಿ ಈಗ ಬಾಂಗ್ಲಾದೇಶದಲ್ಲಿದೆ? ಇದರಿಂದ ನಾವು ಕಲಿಬೇಕಾಗಿರೋದು ಬಹಳ ಇದೆ ಬಿಡಿ. ನಮ್ಮ ದೇಶದಲ್ಲಿ ಇದೇ ರೀತಿ ಮೀಸಲಾತಿ ವಿಚಾರದಲ್ಲಿ ಯಾರನ್ನೆಲ್ಲ ಓಲೈಕೆ ಮಾಡುವಂಥ ವಿಚಾರ ಹೀಗೆ ಮುಂದುವರಿತಾ ಇದ್ರೆ ನಮ್ಮ ದೇಶದಲ್ಲೂ ಇದನ್ನ ಬಹಳ ದೂರ ಏನಿಲ್ಲ, ಇಂಥದ್ದೇ ಪರಿಸ್ಥಿತಿ ನೋಡಬೇಕಾದಂಥ ಪರಿಸ್ಥಿತಿ ಇರುತ್ತೆ. ಈಗ ಏನಾಗ್ತಾ ಇದೆ? ಶೇಖ್ ಹಸೀನಾ ಅವರು ಬಂದು ಉಳ್ಕೊಂಡಿದ್ದಾರೆ ಭಾರತದಲ್ಲಿ, ಪ್ರಧಾನಿಗಳಿಗೆ ಮಾಹಿತಿ ಹೋಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಏನಿದೆ, ಎಲ್ಲಿ ಹೋಗ್ತಾರಂತೆ ಶೇಖ್ ಹಸೀನಾ ಅವರು, ಏನಿದೆ ಅಪ್ಡೇಟ್ಸ್, ಎಲ್ಲ ಮಾಹಿತಿಗಳು? ಅರುಣ್, ಇವತ್ತು ಬೆಳಗ್ಗೆಯಿಂದ ಬಾಂಗ್ಲಾದೇಶದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಕಳೆದ 1 ತಿಂಗಳಿಂದಲೂ ಕೂಡ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆಗಳು ನಡೀತಾ ಇದ್ವು. ಸುಮಾರು 400ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ರು. ಈಗ ನಿನ್ನೆ ಕೂಡ ಒಂದಿಷ್ಟು ಗಲಭೆಗಳು, ಸಂಘರ್ಷಗಳು ನಡೆದಿತ್ತು. ನಿನ್ನೆಯೂ ಕೂಡ 94 ಜನ ಸಾವನ್ನಪ್ಪಿದ್ರು. ಈ ಬೆಳವಣಿಗೆಗಳ ಬೆನ್ನಲ್ಲೇ ಈಗ ಪ್ರಧಾನಮಂತ್ರಿಯಾಗಿದ್ದಂತಹ ಶೇಖ್ ಹಸೀನಾ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಸುಮಾರು 11:30 ಸುಮಾರಿಗೆ ಅವರು ರಾಜೀನಾಮೆಯನ್ನು ಕೊಟ್ಟು ಅಲ್ಲಿಂದ ಗೌಪ್ಯವಾಗಿ ದೇಶವನ್ನು ತೊರೆಯುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈಗ ಅವರು ಸದ್ಯಕ್ಕೆ ದೆಹಲಿಯನ್ನು ಬಂದು ತಲುಪಿರುವಂಥದ್ದು. ಅವರು ದೆಹಲಿ ಬಂದು ತಲುಪ್ತಾ ಇದ್ದಂತೆ ಬಾಂಗ್ಲಾದೇಶದಲ್ಲಿ ಒಂದು ರೀತಿ ಸಂಭ್ರಮದ ವಾತಾವರಣ ಮನೆ ಮಾಡಿರುವಂಥದ್ದು. ಯಾಕಂದ್ರೆ ಸುದೀರ್ಘವಾದಂಥ ಒಂದು ಹೋರಾಟಕ್ಕೆ ಜಯ ಸಿಕ್ಕಿರುವಂಥದ್ದು. ಆ ಒಂದು ಸರ್ಕಾರವನ್ನ ಅಂತಿಮವಾಗಿ ಕೆಳಗಿಳಿಸುವಲ್ಲಿ ಅಲ್ಲಿನ ಹೋರಾಟಗಾರರು, ವಿದ್ಯಾರ್ಥಿಗಳು ಯಶಸ್ವಿಯಾಗಿರುವಂಥದ್ದು. ಹೀಗಾಗಿ ಅವರು ಪ್ರಧಾನಿ ನಿವಾಸಕ್ಕೆ ನುಗ್ಗಿ ಅಲ್ಲಿ ಒಂದಿಷ್ಟು ಪೀಠೋಪಕರಣಗಳನ್ನು ಎಲ್ಲವನ್ನ ಕೂಡ ಧ್ವಂಸ ಮಾಡಿ ಆ ಮೂಲಕ ಅವರು ತಮ್ಮ ವಿಜಯವನ್ನ ತೋರ್ಪಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಈಗ ಹೊಸ ಸರ್ಕಾರದ
ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇರುವಂಥದ್ದು. ಸದ್ಯ ಅಲ್ಲಿನ ಆಡಳಿತವನ್ನು ಅಲ್ಲಿಯ ಸೇನೆ ವಹಿಸಿಕೊಂಡಿರುವಂಥದ್ದು. ಸಾಧ್ಯವಾದಷ್ಟು ಬೇಗ ನಾವು ಹೊಸ ಸರ್ಕಾರವನ್ನು ರಚನೆ ಮಾಡುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಪ್ರಕಟಿಸ್ತೇವೆ. ಅಲ್ಲಿವರೆಗೂ ಕೂಡ ಪ್ರತಿಭಟನಾಕಾರರು ಅಥವಾ ಹೋರಾಟಗಾರರು ಏನಿದ್ದಾರೆ ಅವರು ಶಾಂತ ರೀತಿಯಲ್ಲಿ ವರ್ತಿಸಬೇಕು ಮತ್ತು ಸರ್ಕಾರಕ್ಕೆ ಸಂಬಂಧಿಸಿದಂಥ ಆಸ್ತಿ ಪಾಸ್ತಿಗಳನ್ನು ಧ್ವಂಸ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಆದಾಗ್ಯೂ ಕೂಡ ಅಲ್ಲಲ್ಲಿ ವಿಜಯೋತ್ಸವ, ಸರ್ಕಾರಿ ಕಚೇರಿಗಳಿಗೆ ನುಗ್ಗಿ ಧ್ವಂಸ ಮಾಡುವಂಥದ್ದು, ಈ ರೀತಿಯಾದಂಥ ಘಟನೆಗಳು ಬೇರೆ ಬೇರೆ ಕಡೆಗೆ ವರದಿ ಆಗ್ತಾ ಇರುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಭಾರತದ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಶೇಖ್ ಹಸೀನಾ ಈಗ ಭಾರತಕ್ಕೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಭಾರತದಲ್ಲೂ ಕೂಡ ಕೆಲವೊಂದಿಷ್ಟು ಮಹತ್ವದ ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಕೇಂದ್ರ ವಿದೇಶಾಂಗ ಸಚಿವ ಜೈಶಂಕರ್ ಅವರೀಗ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತು ಬೆಳಗ್ಗೆಯಿಂದ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಯಿತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದ್ರ ಜೊತೆಗೆ ಶೇಖ್ ಹಸೀನಾ ಅವರೀಗ ಭಾರತದಲ್ಲಿ ಆಶ್ರಯವನ್ನು ಪಡೆದಿರುವಂಥದ್ದು ಮತ್ತೆ ಇವರು ಇಲ್ಲಿಂದ ಮುಂದೆ ಎಲ್ಲಿ ಹೋಗ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಈಗ ಸಿಗ್ತಿರುವಂತ ಮಾಹಿತಿಗಳ ಪ್ರಕಾರ ಶೇಖ್ ಹಸೀನಾ ಲಂಡನ್ಗೆ ತೆರಳಬಹುದು ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಗಾಜಿಯಾಬಾದ್ ನಲ್ಲಿರುವಂತಹ ಹಿಂಡನ್ ಏರ್ ಬೇಸ್ಗೆ ಅವರು ಲ್ಯಾಂಡ್ ಆಗಿದ್ದಾರೆ. ಈಗ ಅವರನ್ನ IFS ಅಧಿಕಾರಿಗಳು ಕೂಡ ಸ್ವಾಗತವನ್ನ ಮಾಡಿಕೊಂಡಿರುವಂತದ್ದು. ಮುಂದಿನ ಅವರ ಪ್ಲಾನ್ ಅನ್ನ ತೆಗೆದುಕೊಂಡು ಅಕಾರ್ಡಿಂಗ್ ಟು ಪ್ಲಾನ್ ಅವರಿಗೆ ಬೇರೆ ಕಡೆಗೆ ವ್ಯವಸ್ಥೆ ಮಾಡಿಕೊಡುವಂಥದ್ದು ಅಥವಾ ಬೇರೆ ಕಡೆ ತೆರಳಲಿಕ್ಕೆ ಏನೆಲ್ಲ ಸೌಕರ್ಯಗಳು ಬೇಕು ಅದನ್ನು ಸೂಕ್ತ ಭದ್ರತೆಯ ಜೊತೆಗೆ ಅವ್ರನ್ನ ಇಲ್ಲಿಂದ ಕಳಿಸ್ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಈ ಎಲ್ಲಾ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಈಗ ಜೈಶಂಕರ್ ಅವರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಒಂದ್ ರೀತಿ ನಾವು ಈ ಹಿಂದೆ ಅಫ್ಘಾನಿಸ್ತಾನದಲ್ಲಿ, ಶ್ರೀಲಂಕಾದಲ್ಲಿ ನೋಡಿದಂತ ಬೆಳವಣಿಗೆಗಳೀಗ ಬಾಂಗ್ಲಾದೇಶದಲ್ಲೂ ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂತದ್ದು. ಅರುಣ್. ಓಕೆ ಶಬೀರ್,